ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇನ ಫಂಡೇ ಮಾಡೋಣ ಅಂತಂದರೆ ಇರೋದೇ ಒಂದು ರಜೆ ಅಲ್ವಾ ಸಂಡೇ. ಸೊ ಅದಕ್ಕೋಸ್ಕರ ನಾನು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲನೂ ಈ ವಿಡಿಯೋ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ ಆಯಿತಾ. ಇವತ್ತು ನಾನು ಓರಿಯನ್ ಮಾಲ್ಗೆ ಬಂದಿದ್ದೆ. ನೋಡಿ ಬಂದದ್ದೇ ನಂದೆಂಥ ರಾಯಲ್ ಎಂಟ್ರಿ ಅಂತ. ಇಲ್ಲಿ ನೋಡಿ ಎಂತ ಅದೇ ಅಂದು ನಮ್ಮ ಹುಡುಗಿರಿಗೆಲ್ಲ ಯೂಸ್ ಆಗೋದು ಬ್ಯೂಟಿ ಸೀಕ್ರೆಟ್ಸ್, ಬೇಕಾದವ್ರು ತಗೋಬೋದು. ಯಪ್ಪ, ಓರಿಯನ್ ಮಾಲಿಗೆ ಬಂದಿದ್ದೆ. ಇಲ್ಲಂತೂ ಬಿಸಿಲು. ಬೆಂಗಳೂರು ಫುಲ್ ಬಿಸಿಲಾಗಿ ಹೋಗಿದೆ, ನಮ್ಮ ಕುಮಟ ಥರ. ಆದರೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇಲ್ಲಿ ಏನು ಫೋಟೋಸು, ವಿಡಿಯೋಸು, ರೀಲ್ಸ್ ಎಲ್ಲ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ಎಲ್ಲಿ ಹೋಗಬೇಕು ಅಂತ ನೋಡಬೇಕು. ಪ್ಲ್ಯಾನ್ ಮೂವಿಗೆ ಹೋಗೋದಾ ಅಥವಾ ಶಾಪಿಂಗ್ ಹೋಗೋದಾ ಗೊತ್ತಿಲ್ಲ, ನೋಡಬೇಕು. ನೋಡಿ ಎಷ್ಟು ಜನ ಎಲ್ಲ. ಇವತ್ತು ಜನ ಕಡಿಮೆ ಇದ್ದಾರೆ. ತುಂಬ ಜನ ಇರ್ತಿದ್ರು, ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ. ಸಂಡೇ ಆದರೂ ಫುಲ್ ಇಲ್ಲ. ಈವ್ನಿಂಗ್ ಅಂತೂ ಇನ್ನೂ ತುಂಬ ಜನ ಇರ್ತಾರೆ. ಇವಾಗ ಸ್ವಲ್ಪ ಕಡಿಮೆ. ನೋಡೋಣ, ಲೆಟ್ಸ್ ಗೋ. ಮತ್ತೆ ಎಲ್ಲಿ ಹೋಗೋಣ ಅಂತ ನೋಡೋಣ, ಬನ್ನಿ ನನ್ನ ಜೊತೆ. ಪ್ರಜ್ವಲ್ ದೇವರಾಜ್ ಅವ್ರದ್ದು ರಾಕ್ಷಸ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ಆಮೇಲೆ. ಮೂವಿ ತುಂಬಾ ಚೆನ್ನಾಗಿತ್ತು. ಮೂವಿ ಮುಗಿಸ್ಕೊಂಡು ಹಾಗೆ ಓರಿಯನ್ ಮಾಲಿಂದ ಸೀದಾ ಮಲ್ಲೇಶ್ವರಂ ಬಂದೆ. ಸ್ವಲ್ಪ ನನಗೆ ಐಟಮ್ಸ್ ತೊಗೊಳೋದಿತ್ತು, ಸೊ ಅದಕ್ಕೆ. ಯಪ್ಪ, ಅಂತೂ ಮಲ್ಲೇಶ್ವರಂಗೆ ಹೋಗಿ ಬಂದೆ. ಫುಲ್ ರಶ್ ಇದ್ರು. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಎಷ್ಟು ರಶ್ ಇದೆ ಅಂದರೆ ನಾನು ಏನೇನೋ ತೊಗೋಬೇಕಂತ ಹೋಗಿದ್ದೆ. ಬಟ್ ಏನು ತೊಗೋಬೇಕಂತಲೇ ನಂಗೆ ಮರ್ತೇ ಹೋಯ್ತು. ಜನದ ರಶ್ಶಿಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಎಷ್ಟು ಆಯಿತೋ ಅಷ್ಟು ವಿಡಿಯೋ ಮಾಡಿದೆ. ನಾನು ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಆಯಿತಾ. ಹಾಯ್, ಅಂತೂ ಇಂತೂ ನನ್ನ ಸಂಡೇ ಮುಗೀತು. ಇನ್ನೇನು 5 ಗಂಟೆ ಆಗೋಯ್ತು ಮಾರಾಯರೆ. ಎಷ್ಟು ಬೇಗ ಸಂಡೇ ಮುಗೀತು ಅಂತಲೇ ಗೊತ್ತಾಗಿಲ್ಲ. ನೀವು ಹಿಂಗೇನ ಸಂಡೇಗೋಸ್ಕರ ಕಾಯ್ತಾ ಇರ್ತೀರಾ? ನಾನಂತೂ ಸಂಡೇ ಬರಲಪ್ಪ ದೇವ್ರೇ ಅಂತ ಕಾಯ್ತಾ ಇರ್ತೀನಿ. ಡೈಲಿ ವರ್ಕ್ ಪ್ರೆಷರ್ ಇದ್ದಿದ್ದೇ ನಮ್ಮ ಲೈಫಲ್ಲಿ. ದುಡಿಯೋದು. ಲೈಫಲ್ಲಿ ದುಡ್ಡೊಂದೇ ಮುಖ್ಯನಾ? ಅಲ್ಲ ತಾನೇ. ಎಂಜಾಯ್ ಮುಖ್ಯ, ಖುಷಿ ಮುಖ್ಯ. ನಮಗೆ ಖುಷಿ ಅಂತೂ ಎಲ್ಲ ಲೈಫಲ್ಲಿ ಇಂಪಾರ್ಟೆಂಟೇ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಾವು ಎಷ್ಟು ಆರೋಗ್ಯವಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾನು ಓರಿಯನ್ ಮಾಲ್ಗೆಲ್ಲ ಹೋದೆ, ಮೂವಿ ನೋಡಿದೆ. ಸಖತ್ ಖುಷಿ ಆಯಿತು. ಪ್ರಜ್ವಲ್ ದೇವರಾಜ್ ಅವ್ರದ್ದು ರಾಕ್ಷಸ ಮೂವಿ ನೋಡ್ಕೊಂಡು ಬಂದೆ. ಹಾಗೆ ಮಲ್ಲೇಶ್ವರಂಗೆ ಆ್ಯಕ್ಚುಲಿ ಎಂತೆಂಥದೋ ತರಬೇಕಂತ ಹೋಗಿದ್ದೆ. ಬಟ್ ಸಂಡೇ ಅಲ್ವಾ, ಸಂಡೇ ಅನ್ನೋದೇ ಅಂದರೆ ಏನು ಫುಲ್ ರಶ್ ಇದ್ದರು. ನನಗೆ ಎಂತೆಂಥ ತರಬೇಕು ಅಂತ ಹೋಗಿದ್ದೆ, ಮರ್ತೇ ಹೋಯಿತು. ಸೊ ನನಗೆ ಡೈಲಿ ಯೂಸಿಗೆ ಎಂತ ಬೇಕಲ್ಲ ಅದಷ್ಟೇ ಸ್ವಲ್ಪ ಐಟಮ್ ತೊಗೊಬಂದೆ ಅಷ್ಟೇ. ಅದು ಏನೇನು ತೊಗೊಬಂದೆ ಅಂತ ನಿಮ್ಗೆ ತೋರಿಸ್ತೀನಿ. ಏನು ಜಾಸ್ತಿ ಏನಲ್ಲ, ಒಂದು 7-5 ಐಟಮ್ಸ್ ಅಷ್ಟೇ. ಅದು ನಿಮ್ಗೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಆಯಿತಾ. ಫಸ್ಟ್ ಬಂದುಬಿಟ್ಟು ಪೌಡರ್, ಕಾಂಪ್ಯಾಕ್ಟ್ ಪೌಡರ್. ನೋಡಿ 2 ಲೇಯರ್ ಇದೆ ಇದಕ್ಕೆ. 2 ಲೇಯರ್ ಇದೆ. ಎಂತ ನಾವು ಹೊರಗಡೆ ಹೋದಾಗ ಚಂದ ಕಾಣೋದು ಬೇಡ ಬಗ್ಗಿಲಿ, ಅದಕ್ಕೆ ಇದನ್ನು ತಗೊಂಡು ಹಿಂಗೆ ಹಚ್ಕೊಂಡು ಬಗ್ಗಿಲಿ ಚಂದ ಕಾಣೋಕ್ಕೋಸ್ಕರ ಇದನ್ನು ತಗೊಬಂದೆ. ಇದಕ್ಕೆ ಎಷ್ಟು ಗೊತ್ತದೆ ನಿಮಗೆ? 200 ರೂಪೀಸ್. ಇದಕ್ಕೆ 200 ಆಯಿತು. ನೆಕ್ಸ್ಟು ಅದಾದಮೇಲೆ ಇದು ಎಂತ, ಇದು ಸ್ಪಾಂಜ್. ನೋಡಿ ಇದರಲ್ಲಿ ತುಂಬ ಇದೆ. 1 2 3 4 5 6 6 ಇದೆ ಇದರಲ್ಲಿ. 100 ರೂಪೀಸ್ ಆಯ್ತು ನನಗೆ. ಇದು ನಮಗೆ ಯೂಸ್ಫುಲ್ ಇದೆ ಅಲ್ವಾ, ಸೊ ಅದಕ್ಕೆ ಇದೊಂದು ತೊಗೊಂಡೆ. ಹಾಗೆ ಇದು ಏನು ಸಾಫ್ಟ್ ನೆವಿಯಾ. ಇದು ನಂದು ಫೇವ್ರೇಟು ಕೂಡ ಹೌದು. ಮತ್ತು ನನಗೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂದು ಸ್ವಲ್ಪ ಆಯಿಲಿ ಸ್ಕಿನ್. ನಾನು ಜಾಸ್ತಿ ಏನು ಮೇಕಪ್ ಮಾಡಲ್ಲ ಮುಖಕ್ಕೆ. ಏನು ಮಾಯ್ಶ್ಚರೈಸರು, ಪೌಡರ್, ಕಾಜಲ್ ಅಷ್ಟೇ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 125 125 ರೂಪೀಸ್.
ಹಾಗೆ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ್ನಲ್ವಾ, ಜಾಸ್ತಿ ಏನು ಮೇಕಪ್ ಮಾಡಲ್ಲ. ಇದೊಂದು ರೋಸ್ ವಾಟರ್, ಯಾಕಂದ್ರೆ ನಾನು ಆಯಿಲಿ ಸ್ಕಿನ್, ಅದಕ್ಕೆ ನನಗೇನು ಜಾಸ್ತಿ ಏನು ಮೇಕಪ್ ಮಾಡೋಕ್ಕಷ್ಟು ಇಷ್ಟ ಆಗಲ್ಲ, ಪಿಂಪಲ್ಸ್ ಆಗಿಬಿಡತ್ತೆ ಅಂತ. ಸೊ ಇದು ಒಂದು ನಾನು ಡೈಲಿ ಯೂಸ್ ಮಾಡ್ತೀನಿ. ಸ್ಕೂಲ್ಗೆ ಹೋಗುವಾಗ, ಹೊರಗಡೆ ಹೋಗುವಾಗ, ಎಲ್ಲೇ ಹೋಗುವಾಗಲೂ ಇದನ್ನು ನಾನು ಯೂಸ್ ಮಾಡೇ ಮಾಡ್ತೀನಿ, ರೋಸ್ ವಾಟರು. ಇದಕ್ಕೆ ಜಸ್ಟ್ ಎಷ್ಟು 30 ರೂಪೀಸ್ ಇದೆ ಇದಕ್ಕೆ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಗರ್ಲ್ಸ್ ಫೇವ್ರೇಟ್ ಲಿಪ್ಸ್ಟಿಕ್. ಇದಿಲ್ಲದೆ ನಾವು ಹೊರಗಡೆ ತಿರುಗಾಡಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲಲ್ಲ. ನಮ್ಮ ಹುಡುಗಿರ ಕಷ್ಟ ನಮಗೆ ಮಾತ್ರ ಗೊತ್ತದೆ. ನಿಮ್ಗೆ ಎಂತ ಗೊತ್ತದೆ ಗಂಡು ಮಕ್ಕಳಿಗೆ, ಬರೀ ಮೇಕಪ್ ಮಾಡ್ತೀರಿ ಅಂತ ಹೇಳ್ತೀರಿ. ನಾವು ಬಗ್ಗಿಲ್ ಚಂದ ಕಾಣೋದು ಬೇಡವಾ ಹೊರಗಡೆ ಹೋದಾಗ? ನೋಡಿ, ಇದು ಪಿಂಕ್ ಕಲರ್ ನನ್ನ ಫೇವ್ರೇಟ್. ಈ ಕಡೆ ಲಿಪ್ಸ್ಟಿಕ್ ಇದೆ, ಈ ಕಡೆ ಜೆಲ್ ಇದೆ. ಇದು ನಂಗೆ ಒಂಥರ ಇಷ್ಟ ಆಯ್ತು ಇದು ತುಂಬ, ಅದಕ್ಕೆ ಇದೊಂದು ತಗೊಂಡೆ. ಇದಕ್ಕೆ ಎಷ್ಟು ಗೊತ್ತದೆ ನಿಮಗೆ? 130 ರೂಪೀಸ್. ನೆಕ್ಸ್ಟು ಕಾಜಲ್. ಇದು ಎಲ್ಲ ಗರ್ಲ್ಸ್ ಯೂಸ್ ಮಾಡೋದೆ. ಇದು ಡೈಲಿ ಯೂಸಿಗೆ ನಮ್ಗೆ ಬೇಕೇ ಬೇಕು. ಐಲೈನರ್ಗೆ ಇಲ್ಲಿ ಹಚ್ತೀವಿ, ಹೌದು. ಹಾಗೆ ಬೊಟ್ಟು ಇಟ್ಕೊಳ್ಳೋಕ್ಕೂ ಇದು ನಮ್ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಖಾಲಿ ಆಗೋಗುತ್ತೆ. ಆ್ಯಕ್ಚುಲಿ ಸ್ಟಿಕ್ಕರ್ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ನಂತರನೇ ಕೆಲವೊಬ್ರು ಯೂಸ್ ಮಾಡ್ತಾರೆ, ನೋಡಿದ್ದೀನಿ ನಾನು. ಇದು ಬೊಟ್ಟು ಇಟ್ಕೊಳ್ಳೋಕ್ಕೂ ನಾವು ಯೂಸ್ ಮಾಡ್ತೀವಲ್ವಾ, ಸೊ ಇದು ಅಂತ ತೊಗೊಂಡೆ. ಆ್ಯಕ್ಚುಲಿ ಖಾಲಿಯಾಗಿ ಹೋಗಿತ್ತಿದ್ದು, 90 ರೂಪೀಸ್ ಅಷ್ಟೇ ಇದಕ್ಕೆ. ನೆಕ್ಸ್ಟು ಈ ಇಯರಿಂಗ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಈ ಇಯರಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಡೈಲಿ ಅಂದರೆ ಸ್ಕೂಲಿಗೆ ಹೋಗುವಾಗ ಡೈಲಿ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಜಸ್ಟ್ 50 ರೂಪೀಸ್. ಬಟರ್ಫ್ಲೈ ಇಯರಿಂಗ್, ಜಸ್ಟ್ 50 ರೂಪೀಸ್. ಇದೊಂದು ಇಷ್ಟ ಆಯಿತು. ನೀವು ಅಂದ್ಕೋಬೋದು ಇಷ್ಟೇ ತಗೊಂಡು ವಿಡಿಯೋ ಮಾಡಿದ್ದೆ ಅಂತ. ಅದಕ್ಕೆ ಎಷ್ಟಾಯಿತು ನಿಮಗೆ ಗೊತ್ತದೆ? ಇದು ಚಿಕ್ಕ ಚಿಕ್ಕ ಐಟಮ್ ಆದರೂ ಎಷ್ಟಾಯಿತು ಟೋಟಲ್? ಐ ಥಿಂಕ್ 750 ಸಮಥಿಂಗ್ ಆಯಿತು. 750 ದುಡ್ಡೇ ಅಲ್ಲ, ಕಷ್ಟಪಟ್ಟು ದುಡ್ದಿದ್ದು ದುಡ್ಡಲ್ಲ. ಖರ್ಚು ಮಾಡುವಾಗ ಎಂಥದ್ದು ಅನಿಸೋದಿಲ್ಲ, ಖರ್ಚು ಮಾಡಿ ಆದಮೇಲೆ ಇಷ್ಟು ಖರ್ಚಾಯಿತು ಅಂತ ಅನಿಸುತ್ತೆ. ಬಟ್ ಆದರೆ ಇಟ್ಸ್ ಓಕೆ, ಯಾಕಂದರೆ ಇದು ಡೈಲಿ ಯೂಸಿಗೆ ನಮ್ಗೆ ಬೇಕೇ ಬೇಕಲ್ಲ. ಎಂತ ಮಾಡೋದು, ಹೊರಗಡೆ ಹೋಗುವಾಗ ಹುಡುಗಿರಿಗೆ ಮೇಕಪ್ ಮಾಡ್ಕೊಳ್ಳೋಕೆ ಬೇಕೇ ಬೇಕು. ಆ್ಯಕ್ಚುಲಿ ಇನ್ನೂ ಏನೇನೋ ತೊಗೊಳ್ದಿತ್ತು, ಅದೇ ಹೇಳಿದ್ನಲ್ವ, ರಶ್ ಇತ್ತಂತ ಇಷ್ಟೇ ತೊಗೊಂಡು ಬಂದೆ ನಾನಿವತ್ತು. ಸೊ ಇನ್ನು ಮೂವಿಗೆ ಹೋಗಿದ್ದು ಎಲ್ಲ ಕೌಂಟ್ ಮಾಡಿಲ್ಲ ಎಷ್ಟಾಯ್ತು ಅಂತ, ಜಸ್ಟ್ ಇದಿಷ್ಟೇ 750 ಆಯಿತು ಅಂತ ಹೇಳಿದೆ ಅಷ್ಟೇ. ಒಟ್ನಲ್ಲಿ ನನಗೆ ಅಂತೂ ನೋಡಿ, ನೀವು ಸಂಡೇ ಖುಷಿಯಾಗಿ ಜಾಲಿಯಾಗಿ ತಿರುಗಾಡಲೇಬೇಕು ನನಗೆ, ಇಲ್ಲ ಅಂದರೆ ಮುಗೀತು. ಯಾವುದಾದ್ರು ಮೂವಿ ನೋಡೋದು, ತಿರುಗಾಡೋದು ಹಂಗೆ ಇರಲೇಬೇಕು. ಯಾಕಂದರೆ ದಿನ ಕೆಲ್ಸಕ್ಕೆ ಹೋಗು ಮನೆಗೆ ಬಾ, ಕೆಲ್ಸಕ್ಕೆ ಹೋಗು ಮನೆಗೆ ಬಾ, ಬೆಂಗಳೂರಲ್ಲಿ ಇದ್ದು ಒಂಥರ ಫ್ರಸ್ಟ್ರೇಷನ್ಸ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾನು ಸಂಡೇ ಫಂಡೇ ಇರಲೇಬೇಕು, ನಾನು ಒಂದು ಸಂಡೇನೂ ಮಿಸ್ ಮಾಡಲ್ಲ. ನೀವು ಹೀಗೇನಾ? ಕಮೆಂಟ್ ಮಾಡಿ. ಆಯಿತು, ಇದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಂತ ಮಾಡ್ಬೇಕಂತ ಗೊತ್ತದಲ್ಲ? ಎಂತ ಹೇಳಿ? ಯಸ್, ವೆರಿ ಗುಡ್. ಏನು ಹೇಳಿ? ನನ್ನ ವಿಡಿಯೋಗೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ತಪ್ಪದೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ನೀವು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ನಾನು ಪ್ರತಿಯೊಂದು ವಿಡಿಯೋ ಹಾಕಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ್ತಾನೆ ನೀವು ನನ್ನ ವಿಡಿಯೋ ನೋಡೋಕ್ಕೆ ಸಾಧ್ಯ. ಸೊ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಕುಮಟಾ ಹುಡುಗಿ ಅನುಷಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಯಾರ್ಯಾರೆಲ್ಲ ನನಗೆ ಇಷ್ಟಪಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟಪಡದೆ ಇದ್ದರೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಿದ್ದೀರಲ್ವ, ಅದಕ್ಕೋಸ್ಕರ. ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.